ಖಂಡಿತವಾಗ್ಲೂ ತುಂಬ ಖುಷಿ ಇದೆ. ಜನ ತುಂಬ ಇಷ್ಟಪಡ್ತಿದ್ದಾರೆ. ರಿವ್ಯೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಒಬ್ಬ ಆರ್ಟಿಸ್ಟ್ಗಾಗಲಿ, ಒಬ್ಬ ಟೆಕ್ನಿಷಿಯನಿಗಾಗಲಿ ಈ ಒಂದು ಸಮಯ, ಇದೊಂದು ಗಳಿಗೆ ಕಾಯ್ತಾ ಇರ್ತಾರೆ. ನಾನು ಎಲ್ಲರ ಥರ ಅದೊಂದು ಕಾಯ್ತಾ ಇದ್ದೀನಿ. ಜನನೂ ತುಂಬ ಮೆಚ್ಚುಗೆ ಪಡ್ದು, ಎಸ್ಪೆಷಲಿ ನನ್ನ ಕ್ಯಾರೆಕ್ಟರ್ನು ಹೇಳ್ತಾರೆ. ಆಲ್ಮೋಸ್ಟ್ ಎಲ್ಲ ಕ್ಯಾರೆಕ್ಟರ್ಗಳಿಗೂ ತುಂಬ ಮೆಚ್ಚುಗೆ ಬರ್ತಾ ಇದೆ. ಜನಗಳು ನಿನ್ನೆಯಿಂದ ಇದು ಸಂಡೇಯಿಂದ ತುಂಬ ಜನ ಬರ್ತಾ ಇದ್ದಾರೆ. ರಿವ್ಯೂ ಚೆನ್ನಾಗಿದೆ, ತುಂಬ ಖುಷಿ ಆಗ್ತಿದೆ ಸರ್. ಇನ್ನು ನೀವು ಈ ಸಿನಿಮಾದಲ್ಲಿ ನೆಗೆಟಿವ್ ಶೇಡ್ಸ್ ಅಲ್ಲಿ ಕಾಣಿಸ್ಕೊಂಡಿದ್ರೆ ಅಂಡ್ ಡಬಲ್ ಶೇಡ್ಸ್ ಅಲ್ಲಿ ಕಾಣಿಸ್ಕೋತೀರಾ, ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ, ಇನ್ನೊಂದು ಕಡೆ ನೆಗೆಟಿವ್ ಆಗಿ. ಹೇಗೆ ಅನ್ಸುತ್ತೆ ಈ ಒಂದು ಕ್ಯಾರೆಕ್ಟರ್ ನಿಮಗೆ ಕೊಟ್ಟಾಗ? ನಾನು ಫಸ್ಟು ಸುಖೇಶ್ ಅಣ್ಣ ಸ್ಕ್ರಿಪ್ಟ್ ಹೇಳಿದಾಗ, ಬಟ್ ಈ ಕ್ಯಾರೆಕ್ಟರ್ ನೀವೇ ಮಾಡ್ಬೇಕಂತ ನನಗೇನು ಹೇಳಿದ್ದಿಲ್ಲ. ಬಟ್ ನನಗೆ ಅದ್ರ ಮೇಲೆ ಒಂದು ಕಣ್ಣಿತ್ತು, ಈ ಕ್ಯಾರೆಕ್ಟರ್ ನನಗೆ ಸಿಕ್ಕರೆ ಹೆಂಗಿರುತ್ತೆ ಅಂತ. ದೂರದರ್ಶನದಿಂದ ಪರಿಚಯ ಸುಖೇಶ್ ಅಣ್ಣ ನನಗೆ. ಇದು ನನಗೆ ಬೇಕು, ಚೆನ್ನಾಗಿದೆ ಶಂಭು ಕ್ಯಾರೆಕ್ಟರ್. ಅವರು ಒಂದಿನ ಬಂದ್ಬಿಟ್ಟು ಎಲ್ಲ ಸ್ಕ್ರಿಪ್ಟ್ ಎಲ್ಲ ಪ್ರತಿ ಸೀನ್ ಬರೆದಾಗೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ದೂರದರ್ಶನ ಆದಮೇಲೆ. ಒಂದು ದಿನ ಹೇಳಿದ್ರು ನನಗೆ, ಮಗ ಈ ಕ್ಯಾರೆಕ್ಟರ್ ನೀನೇ ಮಾಡ್ತಾ ಇದೆಯಾ ಅಂತ. ಅವತ್ತಾದ ಖುಷಿನೇ ಬೇರೆ. ಹಾಗೆ ಆ ಕ್ಯಾರೆಕ್ಟರ್ ರೆಡಿ ಹಾಕೊಂತ 2 ಶೇಡ್ ಬರುತ್ತೆ. 2 ಶೇಡು ಎಲ್ಲ ಪ್ಲ್ಯಾನ್ ನಡೀತಾ ಇತ್ತು. ಯಾಕಂದರೆ ಥಿಯೇಟ್ರಲ್ಲಿ ಸ್ವಲ್ಪ ನಮಗೆ ಬ್ಯಾಕ್ಗ್ರೌಂಡ್ ಹೇಳ್ಕೊಡ್ತಾರೆ, ಆ ಕ್ಯಾರೆಕ್ಟರ್ಗೆ ಹಿಂಗೆ ರೆಡಿ ಆಗಬೇಕು ಏನೋ ಅಂತ. ರೆಡಿಯಾಗಿ ಮಾಡಿದ್ದೀವಿ. ಬಟ್ ಅದಾದಮೇಲೆ ಪ್ರೊಡಕ್ಷನ್ ನೋಡ್ಕೋಬೇಕು. ಅದರ ಮಧ್ಯದಲ್ಲಿ ನಾವು ಪ್ರೊಡಕ್ಷನ್ನು ಪ್ಲಸ್ ಕ್ಯಾರೆಕ್ಟ್ರು ಎರಡೂ ಮ್ಯಾನೇಜ್ ಮಾಡಿಕೊಂಡು ಮಾಡಿದ್ದೀವಿ. ಚೆನ್ನಾಗಿ ಬಂದಿದೆ, ಜನ ಇಷ್ಟಪಡ್ತಿದ್ದಾರೆ, ತುಂಬ ಖುಷಿ ಆಗ್ತಿದೆ. ಇದು ಒಂದು ರೀತಿಯಲ್ಲಿ ಫ್ಯಾಮಿಲಿ ಆಡಿಯನ್ಸ್ ನೋಡುವಂತಹ ಸಿನಿಮಾ, ಜೊತೆಗೆ ಒಂದು ಮೆಸೇಜ್ ಕೊಟ್ಟಿರುವಂತಹ ಸಿನಿಮಾ. ಇದರಲ್ಲಿ ನಿಮ್ಮ ಪಾತ್ರನೂ ತುಂಬಾನೇ ವೆಯ್ಟೇಜ್ ಇರೋ ಸಿನಿಮಾ. ಹೇಗೆ ಫೀಲ್ ಆಗ್ತಾ ಇದೆ ಈಗ? ಎಸ್, ನನಗೆ ಈ ಒಬ್ಬ ಆರ್ಟಿಸ್ಟ್ಗೆ ನಾವು ಎಲ್ಲ ಪ್ರೊಡಕ್ಷನ್ ಮಾಡಿಕೊಂಡು ಥಿಯೇಟ್ರಲ್ಲಿ ಕೆಲಸ ಮಾಡಿಕೊಂಡು ಬಂದಾಗ ಈ ಥರ ಒಂದು ಕ್ಯಾರೆಕ್ಟರ್ ಸಿಕ್ಕಾಗ ಅದನ್ನು ಅಚೀವ್ ಮಾಡ್ತೀವಿ ಇಲ್ಲ ಅಂತ ಭಯ ಇರುತ್ತೆ ಒಂದು ಟೈಮಲ್ಲಿ. ಅಂದರೆ ಶೂಟಿಂಗ್ ಮಾಡುವಾಗ, ಸೀನ್ಗಳು ಮಾಡುವಾಗ, ಶೂಟಿಂಗ್ ನಡೆಯೋ ಟೈಮಲ್ಲಿ, ಆಮೇಲೆ ಶಾರ್ಟ್ಸ್ ಕಂಪ್ಲೀಟ್ ಆದಮೇಲೆ ನೈಟ್ ಹೋಗಿ ಮಲಗುವಾಗ ಹೆಂಗೆ ಬಂತೋ ಏನೋ ಅದೊಂದು ಭಯ ಇತ್ತು, ಸಿಕ್ಕಾಪಟ್ಟೆ ಭಯ ಇತ್ತು. ನನಗೆ ಸಿನಿಮಾ ನೋಡಿದ್ದಿಲ್ಲ ನಾನು ಸಿನಿಮಾ ನೋಡಿದ್ದೆ ನಿನ್ನೆ ಮಂಡೇ ಶೋ ಅಲ್ಲಿ ಸಿನಿಮಾ ನೋಡೋಕ್ಕೆ ಆಗಿದ್ದಿಲ್ಲ. ಯಾವಾಗ ಅಂದರೆ ನನಗೆ ಶಿವಮೊಗ್ಗ ಅಲ್ಲಿ ಫಸ್ಟ್ ಶೋ ಆಯಿತು, ಫಸ್ಟ್ ಪ್ರೀಮಿಯರ್ ಶಿವಮೊಗ್ಗದಲ್ಲಿ ಆಗಿದ್ದು. ಅಲ್ಲಿ ಬಂತು ರೆಸ್ಪಾನ್ಸು, ಸಖತ್ ರೆಸ್ಪಾನ್ಸು. ಅದು ನನಗೆ ತುಂಬ ಖುಷಿ ಆಯಿತು. ಆವಾಗ ಗೊತ್ತಾಯ್ತು, ಓಕೆ ಸ್ವಲ್ಪ ಏನೋ ಮಾಡಿದ್ದೀವಿ ಅಂತ. ಅದು ಅಂದರೆ ಆ ಖುಷಿನ ಹೆಂಗೆ ಹೇಳ್ಕೋಬೇಕು ಗೊತ್ತಾಗ್ತಾ ಇಲ್ಲ. ತುಂಬ ಖುಷಿ ಇದೆ. ಇದು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಮಳೆಯಲ್ಲಿ ಶೂಟ್ ಮಾಡಿರೋದು, ಕೊಡಗಿನ ಗ್ರೀನರಿ ನೇಚರ್ ಕಂಪ್ಲೀಟ್ಲಿ ಕವರ್ ಮಾಡಿ ಶೂಟ್ ಮಾಡಿರೋದು. ಅಂದರೆ ಮಳೆ ಇತ್ತು ಅಂತ ಗೊತ್ತಿತ್ತು, ಬಟ್ ನನಗೆ ಆ ಇಮ್ಯಾಜಿನೇಷನ್ನು ಮಾಡಿದ್ದಿಲ್ಲ ಈ ಥರ ಮಳೆ ಇರುತ್ತೆ ಅಂತ. ಯಾಕಂದರೆ ನಮ್ಮದು ಉತ್ತರ ಕರ್ನಾಟಕ ಅಲ್ವ, ನಮ್ಮ ಕಡೆ ಮಳೆನೂ ಬರುತ್ತೆ. ಬಟ್ ಇಲ್ಲಿ ಮಳೆ ಅದು ಹಿಂಗೆ ಹೇಳಬೇಕು ಅಂತಂದರೆ, ಈಗ ನಾನು ಪ್ರೊಡಕ್ಷನ್ ಮಾಡುವಾಗ ಲೊಕೇಶನ್ ಶಿಫ್ಟ್ ಆಗಲಿ, ಆರ್ಟಿಸ್ಟ್ಗಳ ಕೋಆರ್ಡಿನೇಷನ್ ಆಗಲಿ, ಮಳೆ ಬರ್ತಾ ಇದೆ. ಸೆಟ್ ಹಾಕಿದ್ದೀವಿ, ಆ ಸೆಟ್ ಏನಾಗುತ್ತೋ ಏನೋ ಅದೊಂದು ಭಯ. ಆಮೇಲೆ ಏನೇ ತರೋದಿದ್ರು, ಇವಾಗ ನಮಗೆ ಸಿಟಿಗೆ ಹೋಗ್ಬಿಟ್ಟು ನಮಗೆ ಲೊಕೇಶನ್ ಸೆಟ್ ಬಂದುಬಿಟ್ಟು ಸಿಟಿಯಿಂದ ಒಂದು 10 ಕಿಲೋಮೀಟ್ರ್, ಅಲ್ಲಿಂದ ಏನೇ ತರೋದಿದ್ರು ನಾವು ಕಾರ್ಗಳು ಚಿಕ್ಕ ರೋಡು, ಕಾರ್ಗಳು ಹೋಗ್ತಾ ಇರಲಿಲ್ಲ. ಆ ಬೈಕ್ ಮೇಲೆ ಎಲ್ಲ ಫುಲ್ ಪ್ಯಾಕ್ ಆಗಿಬಿಟ್ಟು ಒಂದು ಟೇಪ್ ಬೇಕಾದರೂ, ಒಂದು ವೈರ್ ಬೇಕಾದರೂ ಹೋಗಲೇಬೇಕಿತ್ತು. ಅದೊಂದು ಅವಾಗ ಕಷ್ಟ ಅನ್ನಿಸ್ತು. ಅಂದರೆ ಅದು ಕಷ್ಟ ಅಲ್ಲ, ಅದು ಒಂಥರ ಯಾಕಪ್ಪ ಬೇಕಾಗಿತ್ತಿದ್ದು ನಮಗೆ ಅಂತ ಅನ್ನಿಸ್ತು. ಬಟ್ ಇವಾಗ ಜನರ ರಿಯಾಕ್ಷನ್ ನೋಡಿ, ನಾವು ಮಾಡಿರೋ ಕೆಲಸ ನೋಡಿ ಜನ ಮೆಚ್ಚುಗೆ ಪಡ್ತಾ ತುಂಬ ಖುಷಿ ಆಗ್ತಾ ಇದೆ. ಇನ್ನು ಆಡಿಯನ್ಸ್ಗೆ ಏನು ಹೇಳ್ತಾರೆ? ಈಗ ಎಷ್ಟೋ ಜನ ನೋಡಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಇನ್ನು ನೋಡದೇ ಇರೋರು ತುಂಬ ಜನ ಇದ್ದಾರೆ, ರಿವ್ಯೂಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆಯಾ ಇದೆಲ್ಲ ನೋಡ್ಕೊಂಡು ಹೋಗೋಣ ಅಂತ, ಅಂಥವ್ರಿಗೆ ಏನು ಹೇಳ್ತಾರೆ? ಎಸ್, ಖಂಡಿತವಾಗ್ಲೂ ಇವಾಗೇನು ಬರ್ತಾ ಇದೆಯಲ್ಲ ರಿವ್ಯೂ, ತುಂಬ ಜನಿನ ರಿವ್ಯೂ. ನೀವು ಥಿಯೇಟ್ರಿಗೆ ಬನ್ನಿ, ಆ ಎಕ್ಸ್ಪೀರಿಯೆನ್ಸೇ ಬೇರೆ. ಆ ಸೌಂಡು ಆಗಲಿ, ಆ ಮ್ಯೂಸಿಕ್ ಆಗಲಿ, ಸಾಂಗ್ಗಳು, ಕ್ಯಾರೆಕ್ಟರ್ಗಳು ಎಸ್ಪೆಷಲಿ ನಿಮ್ಮನ್ನು ಒಂದು ರೇಂಜಿಗೆ ಕರ್ಕೊಂಡು ಹೋಗುತ್ತೆ. ಮತ್ತು ನಿಮಗೆ ಆ ಕ್ಯಾರೆಕ್ಟರ್ಗಳ ತಲೆಯಲ್ಲಿರುತ್ತೆ. 2 ದಿನ 1 ದಿನ ಕಾಡ್ತಾ ಇರುತ್ತೆ ಕ್ಯಾರೆಕ್ಟರ್ಗಳು. ಆ ಥರ ಇಂಪ್ಯಾಕ್ಟ್ ಇದೆ. ಎಲ್ಲ ಕ್ಯಾರೆಕ್ಟರ್ಗಳು ಸಖತ್ತಾಗಿ ಮಾಡಿದೆ. ನಿಮಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಈ ಸಿನಿಮಾಗೆ ಬಂದರೆ ನಾನು ಹೇಳ್ತಿದ್ದೀನಿ, ಅದಕ್ಕಂತೂ ಮೋಸ ಇಲ್ಲ.